ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಾಧವ್ ಯೂಟ್ಯೂಬ್ ಚಾನಲ್. ನನ್ನ ಲಾಗಲ್ಲಿ ಆಲ್ರೆಡಿ ನೋಡಿದ್ದೀರಾ, ನಾವು ಫ್ರೆಂಡ್ಸ್ ಎಲ್ಲ ಟ್ರಿಪ್ಪಿಗೆ ಬಂದಿದ್ವಿ. ಸೊ ಅದು ಫಸ್ಟ್ ಡೇ ವಿಡಿಯೋ ಆಗಿತ್ತು. ಇದು ಸೆಕೆಂಡ್ ಡೇ ವಿಡಿಯೋ ಆಗಿದೆ. ನಾವು ಸೆಕೆಂಡ್ ಡೇ ಮಲ್ಪೆ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸುಮ್ಮನೆ ತುಂಬ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಹೇಳಿದರೆ ಮಕ್ಳನ್ನ ಕರ್ಕೊಂಡು ರಿಸ್ಕ್ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಮಲ್ಪೆ ಬೀಚಿಗೆ ಹೋಗಿ ಅಲ್ಲಿಂದ ಐಲ್ಯಾಂಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೊಂದು, ಮಕ್ಕಳಿಗೆಲ್ಲ ಬೀಚ್ ಅಂದರೆ ತುಂಬ ಇಷ್ಟ ಅಲ್ವಾ, ನೀರಂದರೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂದ್ಕೊಂಡು ಮಲ್ಪೆ ಬೀಚಿಗೆ ಬಂದ್ವಿ. ಸೊ ಅಲ್ಲಿಂದ ಐಲ್ಯಾಂಡಿಗೆ ಹೋಗೋಕ್ಕೆ ಬೋಟ್ ಕೂಡ ಬುಕ್ ಮಾಡಿದ್ವಿ. ಪರ್ ಹೆಡ್ 200 ರೂಪೀಸ್ ಬೀಳುತ್ತೆ. ಮತ್ತು ಮಲ್ಪೆ ಬೀಚಿಂದ ಐಲ್ಯಾಂಡ್ಗೆ ಹೋಗೋಕ್ಕೆ 20 ಮಿನಿಟ್ಸ್ ಜರ್ನಿ ಇರುತ್ತೆ. ಬೋಟ್ ಜರ್ನಿ ಅಂದರೆ ಸಕ್ಕತ್ತಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮತ್ತು ತುಂಬ ಆ್ಯಕ್ಟಿವಿಟೀಸ್ ಕೂಡ ಇದೆ. ಸೊ ನೀವು ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂತ. ಸೊ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು ನೀವು. ತುಂಬ ವೆಯ್ಟ್ ಮಾಡಬೇಕು ಅನ್ನೋ ಥರ ಏನೂ ಇರಲ್ಲ. ನೀವು ಬುಕ್ ಮಾಡಿದ ತಕ್ಷಣ ಬೋಟ್ಗಳಿರುತ್ತೆ, ಆಲ್ಟರ್ನೇಟಿವ್ ಬೋಟ್ಗಳು ಕೂಡ ಇರುತ್ತೆ. ನಮ್ಮ ಬೋಟ್ ಜರ್ನಿ ಇನ್ನೇನು ಶುರು ಆಗುತ್ತೆ. ತುಂಬ ವೀಡಿಯೋಸ್ಗಳು ಮೇಘನೇ ಮಾಡಿದ್ಲು. ನಾನು ಸ್ವಲ್ಪ ಬ್ಯುಸಿ ಇದ್ದೆ ವಂಶಿಕಾಗೆ ಹ್ಯಾಂಡಲ್ ಮಾಡೋದ್ರಲ್ಲಿ. ಸೊ ಎಷ್ಟೊಂದು ವೀಡಿಯೋ ಮೇಘನ ಕೂಡ ಮಾಡಿದ್ದಾಳೆ. ನಮ್ಮ ಬೋಟ್ ಜರ್ನಿ ಶುರು ಆಯಿತು. ನಮ್ಮ ವಂಶಿ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ, ಪೂರಾ ಸರೌಂಡಿಂಗ್ ಎಲ್ಲ ನೀರು ನೋಡಿಬಿಟ್ಟು. ಮತ್ತು ಈ ಬೋಟು ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದೆ. ನಾನು ವೀಡಿಯೋ ಫಾಸ್ಟ್ ಮೋಡಲ್ ಏನೂ ಹಾಕಿಲ್ಲ, ಬೋಟಿಂಗ್ ಇಷ್ಟು ಸ್ಪೀಡಾಗಿತ್ತು. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದೇ ಐಲ್ಯಾಂಡಿಗೆ ನಾವು ಹೋಗ್ತಾ ಇರೋದು ಆ್ಯಕ್ಚುಲಿ. ಸೊ ನಿಮಗೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ ಐಲ್ಯಾಂಡಿಗೆ ಹೋದ್ಮೇಲೆ. ಸೊ ನೀವು ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ರೆ ತಿನ್ಬೋದು, ಇಲ್ಲ ಆಟ ಆಡ್ಬೋದು ಅಂತ ಹೇಳಿದ್ರೆ ಆಟ ಆಡ್ಬೋದು. ನಮ್ಮ ವಂಶಿ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ಲು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಐಲ್ಯಾಂಡ್ ಮತ್ತು ನಮ್ಮ ವಂಶಿ ಹೇಗೆಲ್ಲ ಎಂಜಾಯ್ ಮಾಡ್ತಾಳೆ ಅಂತ. ಸೊ ನಾವು ಐಲ್ಯಾಂಡಿಗೆ ಬಂದ್ವಿ, ಇದೇ ಎಂಟ್ರೆನ್ಸು. ಸೊ ಈ ಥರ ಸುತ್ತಲೂ ನೀರಿರುತ್ತೆ, ಸಮುದ್ರ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸ್ನ್ಯಾಕ್ಸ್ಗೆಲ್ಲ ಸಿಗುತ್ತೆ, ಸ್ನ್ಯಾಕ್ಸ್ ಬೇಕು ಅಂತ ಹೇಳಿದರೆ. ತುಂಬಾ ಚೆನ್ನಾಗಿರುತ್ತೆ ಐಲ್ಯಾಂಡ್, ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಕೂಡ ಇದೆ. ನಾವಂತೂ ಚೆನ್ನಾಗಿ ಆಟ ಆಡಿದ್ವಿ ಐಲ್ಯಾಂಡಲ್ಲಿ. ನೀರಂತೂ ತುಂಬಾ ಕ್ಲೀನಾಗಿತ್ತು. ಸೊ ಹಾಗಾಗಿ ಚೆನ್ನಾಗಿ ಆಟ ಆಡಿದ್ವಿ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಅಲ್ಲೇ 1 ಅವರ್ ಆಲ್ಮೋಸ್ಟ್ ಇದ್ವಿ, 1.5 ಅವರ್. ಮತ್ತು ಅಲ್ಲಿಂದ ಮಲ್ಪೆ ಬೀಚ್ಗೆ ಬಂದಿದ್ದೀವಿ. ಸೊ ಬರೋಷ್ಟ್ರೊಳಗಡೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಬಂದ ತಕ್ಷಣ ಸ್ವಲ್ಪ ಏನಾದರೂ ತಿನ್ನೋಣ, ಜ್ಯೂಸ್ ಕುಡಿಯೋಣ ಅಂದ್ಕೊಂಡ್ವಿ. ನಮ್ಮ ವಂಶಿಕಾ ನೋಡಿ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದಾಳೆ, ಅವಳ ಕಲರೇ ಚೇಂಜ್ ಆಗೋಗಿದೆ ಮತ್ತು ಸುಸ್ತಾಗ್ಬಿಟ್ಟಿದ್ಲು. ಸೊ ಅಲ್ಲೇನಾದರೂ ಸ್ವಲ್ಪ ತಿನ್ಕೊಂಡೆಲ್ಲ ನೀರಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಅಲ್ಲೇ.
ಮಕ್ಕಳೆಲ್ಲ ಫುಲ್ ಖುಷಿಯಾಗಿಬಿಟ್ಟಿದ್ರು, ಯಾಕಂದರೆ ಹೋಲ್ ಡೇ ಬರೀ ನೀರಲ್ಲೇ ಇದ್ವಿ. ಹಾಗಾಗಿ ಚೆನ್ನಾಗಿ ಆಟ ಆಡಿದ್ದಾರೆ, ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ವಾಪಸ್ ಬರೋಕ್ಕೆ ಮನಸ್ಸಿಲ್ಲ ಅವ್ರಿಗೆಲ್ಲ. ನಿಮಗೆ ಬೀಚ್ ಹತ್ರನೇ ಹೋಮ್ ಸ್ಟೇ ಕೂಡ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ 2000 ಶುರು ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ಉಡುಪಿಲೇ ರೂಮ್ ಮಾಡ್ಬೋದು. ಉಡುಪಿಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಅಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಬಸ್ ಇಲ್ಲ ಓನ್ ವೆಹಿಕಲ್ಲೋ ಇಲ್ಲ ಆಟೋ ಕೂಡ ಸಿಗುತ್ತೆ. ಸೊ ಅದರಲ್ಲಿ ನೀವು ಉಡುಪಿಯಿಂದ ಮಲ್ಪೆಗೆ ಬರ್ಬೋದು. ಮತ್ತು ಊಟ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಸಿಗುತ್ತೆ. ಮತ್ತು ಫಿಶ್ ಕೂಡ ಸಿಗುತ್ತೆ. ಫ್ಯಾಮಿಲಿ ಔಟಿಂಗ್ ಇಲ್ಲ ಫ್ರೆಂಡ್ಸ್ಗಳ ಜೊತೆ ಬರ್ತೀನಿ ಅಂತ ಹೇಳಿದರೆ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಾವಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಮಲ್ಪೆಯಿಂದ ಉಡುಪಿಗೆ ಹೋದ್ವಿ. ಅಲ್ಲಿಂದ ನಮ್ಮ ಬಸ್ಸು ರಿಸರ್ವೇಷನ್ ಇತ್ತು. ಸೊ ಮೇಘನ ಫ್ಯಾಮಿಲಿ ಮತ್ತು ರಮ್ಯ ಅವರೆಲ್ಲ ಮತ್ತು ಬ್ಯಾಂಗ್ಳೂರಿಗೆ ರಿಟರ್ನ್ ಆದರು. ಸೊ ನಾನು ಮೈಸೂರಿಗೆ ಹೋದೆ, ನಾನು ವಂಶಿಕ ಇಬ್ಬರು. ಸೊ ನೆಕ್ಸ್ಟ್ ಡೇ ಹಬ್ಬ ಇರೋದ್ರಿಂದ ಸೊ ಡೈರೆಕ್ಟ್ ಮೈಸೂರಿಗೆ ಹೋಗ್ಬಿಡೋಣ, ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ತುಂಬ ವೀಡಿಯೋ ಕ್ಲಿಪ್ಸ್ಗಳು ಮಿಸ್ ಆಗಿಬಿಟ್ಟಿದೆ. ಈ ಮಕ್ಕಳನ್ನು ಹ್ಯಾಂಡಲ್ ಮಾಡಿ ವೀಡಿಯೋ ಮಾಡಬೇಕನ್ನೋ ಸ್ವಲ್ಪ ಕಷ್ಟ ಆಗಿಬಿಟ್ಟಿತ್ತು. ಆಮೇಲೆ ಮೇಘನ ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು. ಲೈಕ್ ಅವಳೇ ಎಷ್ಟೊಂದು ವೀಡಿಯೋ ಕೂಡ ಮಾಡಿದ್ದಾಳೆ. ಬರುವಾಗ ಒಟ್ಟಿಗೆ ಬಂದ್ವಿ, ಹೋಗುವಾಗ ಮಾತ್ರ ನಾನು ಮೈಸೂರಿಗೆ ಬಂದೆ, ಅವ್ರು ಬ್ಯಾಂಗ್ಳೂರಿಗೆ ಹೋದರು. ಆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಅವರು ಫುಲ್ ಟೆನ್ಷನಲ್ಲಿದ್ದರು, ನಾನು ಕೂಡ ಟೆನ್ಷನಲ್ಲಿದ್ದೆ. ಸೊ ನಾನು ವಂಶಿಕಾ ಹೋಗ್ತಾ ಇರೋದೊಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.